3.1.2 ನಾನ್ ಮೆಟಲ್ಸ್. ಓಕೆ, ನಿಮಗೆ ಆಗಲೇ ಹೇಳಿದೆ ನಾನು ಮೆಟಲ್ಸ್ ಇರುತ್ತೆ, ನಾನ್ ಮೆಟಲ್ಸ್ ಇರುತ್ತೆ ಅಂತ. ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ನಾವೀಗ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಕಲ್ತಾಯಿತು. ಈಗ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ ದಟ್ ದೇರ್ ಆರ್ ವೆರಿ ಫ್ಯೂ ನಾನ್ ಮೆಟಲ್ಸ್ ಆ್ಯಸ್ ಕಂಪೇರ್ ಟು ಮೆಟಲ್ಸ್. ನೋಡಿ, ನಿಮಗೆ ಪಿರಿಯಾಡಿಕ್ ಟೇಬಲಲ್ಲೆಲ್ಲ ನೋಡ್ತಾ ಇದ್ರಿ ಲಾಸ್ಟ್ ಕ್ಲಾಸಲ್ಲಿ. ಇಲ್ಲಿದೆ ನೋಡಿ ಪಿಕ್ಚರ್, ಇದು ಪಿರಿಯಾಡಿಕ್ ಟೇಬಲ್ ಅಂದರೆ ಇಲ್ಲಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಈ ಥರ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಅನಲೈಸ್ ಮಾಡಿದ್ರಿ, ನಿಮ್ಗೆ ಅದೆಲ್ಲ ಗೊತ್ತು. ಮತ್ತು ಈ ಪಿರಿಯಾಡಿಕ್ ಟೇಬಲಲ್ಲಿರೋಂಥದ್ದೇ ಇಡೀ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಕೂಡ ರೆಡಿ ಆಗಿರೋದು. ಇಂಥದ್ರಲ್ಲಿ ತುಂಬ ಮೆಟಲ್ಸೇ ಜಾಸ್ತಿ ಇದೆ, ನಾನ್ ಮೆಟಲ್ಸ್ ತುಂಬ ಕಮ್ಮಿ ಇದೆ. ಓಕೆ, ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ನಾನ್ ಮೆಟಲ್ಸ್ ಆರ್. ನಾನ್ ಮೆಟಲ್ಸ್ ಎಕ್ಸಾಂಪಲ್ ಯಾವುದು? ನಾನು ಪ್ರೀವಿಯಸ್ಲಿ ಹೇಳಿದೆ ನಿಮಗೆ, ಏರ್ ಇದೆ, ವಾಟರ್ ಇದೆ ಅಂತ. ನೋಡಿ, ಏರ್ ಅಂದರೆ ಅದು ಒಂದೇ ಇರಲ್ಲ, ಇಷ್ಟೊಂದಿರುತ್ತೆ ಏರಲ್ಲಿ. ಮತ್ತು ವಾಟರ್ ಅಂದರೆ ಅದಕ್ಕೊಂದು ಎಲಿಮೆಂಟಲ್ ಫಾರ್ಮ್ ಇಲ್ಲ. ಓಕೆ, ಈಗ ನಾನ್ ಮೆಟಲ್ಸ್ ಎಕ್ಸಾಂಪಲ್ ಬಂದು ಕಾರ್ಬನ್ ಗಾಳಿಯಲ್ಲಿರುತ್ತೆ. ನಾನು ಏರ್ ಅನ್ನಲ್ಲ, ಅದು ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇದೆಲ್ಲ ಗಾಳಿಯಲ್ಲಿರೋವಂಥದ್ದು ನಾನ್ ಮೆಟಲ್ಸ್. ಅದೇ ರೀತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೂಡ ನೀರಲ್ಲಿರುತ್ತೆ. ಓಕೆ, ಇದು ಕೂಡ ನಾನ್ ಮೆಟಲ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ಸಲ್ಫರ್, ಅಯೋಡಿನ್ ಇವೆಲ್ಲ ಕೂಡ ನಾನ್ ಮೆಟಲ್ಸ್. ದಿ ನಾನ್ ಮೆಟಲ್ಸ್ ಆರ್ ಐದರ್ ಸಾಲಿಡ್ ಆರ್ ಗ್ಯಾಸಸ್ ಎಕ್ಸೆಪ್ಟ್ ಬ್ರೋಮಿನ್ ವಿಚ್ ಇಸ್ ಅ ಲಿಕ್ವಿಡ್. ನೋಡಿರಿ, ನಾನ್ ಮೆಟಲ್ಸ್ ಎಲ್ಲ ಬಂದು ನೋಡಿ, ನಿಮಗೆ ಇದು ಮೆಟಲ್ಸ್ ಎಲ್ಲ ಗೊತ್ತಾಯ್ತು, ಆಲ್ಮೋಸ್ಟ್ ಆಲ್ ಎಲ್ಲ ಸಾಲಿಡ್ ಇರುತ್ತೆ ಅಂತ ಆಯಿತಾ, ಮೆರ್ಕ್ಯುರಿ ಅದು ಗ್ಯಾಲಿಯಂ ಬಿಟ್ಟು. ಈ ನಾನ್ ಮೆಟಲ್ಸ್ ಬಂದು ಇದು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಸಾಲಿಡ್ ಇರುತ್ತೆ ಅಥವಾ ಗ್ಯಾಸ್ ಇರುತ್ತೆ, ಲಿಕ್ವಿಡ್ ಯಾವುದೂ ಇರಲ್ಲ. ಓಕೆ, ಲಿಕ್ವಿಡ್ ಬಂದು ಒಂದೇ ಒಂದಿದೆ, ಬ್ರೋಮೈನ್ ಅಂತೇಳಿ. ಅರ್ಥ ಆಯ್ತಾ ಸರ್? ಇಲ್ಲಿ ಹೇಳ್ತಾ ಇದ್ದೀರಾ ಎಲ್ಲ ಲಿಕ್ವಿಡ್ ಒಂದೇ ಒಂದಿರುತ್ತೆ, ಬ್ರೋಮೈನ್ ಅಂತ. ಮತ್ತು ವಾಟರ್ ಕೂಡ ನಾನ್ ಮೆಟಲ್ ಅಲ್ವಾ ಅಂತ. ಹೌದು, ವಾಟರ್ ನಾನ್ ಮೆಟಲ್. ಆದರೆ ವಾಟರ್ ಅನ್ನೋದು ಸಪ್ರೇಟ್ ಎಲಿಮೆಂಟ್ ಅಲ್ಲ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಮಿಕ್ಸ್ ಆಗಿ ವಾಟರ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಅದನ್ನು ಪ್ಯೂರ್ ಫಾರ್ಮಲ್ಲಿ ನಾವು ಕರೆಯಲ್ಲ ಲಿಕ್ವಿಡ್ ಅಂತ. ಓಕೆ, ಅದು ಗ್ಯಾಸ್ಗಳೆರಡು ಮಿಕ್ಸ್ ಆಗಿ ಲಿಕ್ವಿಡ್ ಆಗಿರೋವಂಥದ್ದು. ಡು ನಾನ್ ಮೆಟಲ್ಸ್ ಹ್ಯಾವ್ ದ ಫಿಸಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಟು ದಟ್ ಆಫ್ ಮೆಟಲ್ಸ್. ಈಗ ಮೆಟಲ್ಸ್ದು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ನೋಡಿದ್ವಿ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ, ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ಅದೇ ರೀತಿ ನಾನ್ ಮೆಟಲ್ಸ್ಗೂ ಏನಾದರೂ ಫಿಸಿಕಲ್ ಪ್ರಾಪರ್ಟೀಸ್ ಇದೆಯಾ ನೋಡೋಣ. ಆ್ಯಕ್ಟಿವಿಟಿ 3.7 ನೋಡಿ, ಆ್ಯಕ್ಟಿವಿಟಿ 3.7 ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಸಿಂಪಲ್, ಇದು ರಿಪೀಟೇಷನ್ ಕೊಟ್ಟಿದ್ದಾರೆ. ಓಕೆ, ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಕಾರ್ಬನ್ ಸ್ಯಾಂಪಲ್ಸ್ ತೊಗೊಳ್ಳಿ, ಕೋಲ್ ಅಥವಾ ಗ್ರಾಫೈಟ್ ಆಗಿರ್ಬೋದು, ಸಲ್ಫರ್ ತೊಗೊಳ್ಳಿ, ಅಯೋಡಿನ್ ತೊಗೊಳ್ಳಿ, ಈ 3 ಥರ ತೊಗೊಳ್ಳಿ. ಕ್ಯಾರಿ ಔಟ್ ಆ್ಯಕ್ಟಿವಿಟೀಸ್ 3.1 to 3.4 ಆ್ಯಂಡ್ 3.6 ವಿತ್ ದೀಸ್ ನಾನ್ ಮೆಟಲ್ಸ್ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ನೋಡಿ, ನಿಮಗೆ 3.5 ಬಿಟ್ಬಿಟ್ಟು 3.1 to 3.4 ಮತ್ತು 3.6 ಇಷ್ಟು ಆ್ಯಕ್ಟಿವಿಟೀಸ್ನ ಮಾಡಿ. ಆವಾಗ ನಿಮಗೆ ನಾನ್ ಮೆಟಲ್ಸ್ದು ಪ್ರಾಪರ್ಟೀಸ್ ಏನು ಅಂತ, ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ನೀವು ಎಲಿಮೆಂಟ್ ಹಾಕ್ಕೊಡ್ಬೋದು. ಇವಾಗ ಕಾರ್ಬನ್ ಅಂದ್ಕೊಳ್ಳಿ. ಓಕೆ, ಕಾರ್ಬನ್ ಇಲ್ಲ, ಗ್ರಾಫೈಟ್ ಅಥವಾ ಕೋಲ್ ತೊಗೊಳ್ತೀರಾ, ಅದ್ರದ್ದು ಹಾಕ್ಕೊಳ್ಳಿ. ಸಿಂಬಲ್ ಏನು, ಅದರದ್ದು ಸಿ ಅಂತ ಇದ್ದರೆ ಅದನ್ನು ಸಿ ಅಂತ ಹಾಕ್ಕೊಳ್ಳಿ. ಟೈಪ್ ಆಫ್ ಸರ್ಫೇಸ್, ಇದೇನಾದರೂ ಶೈನಿಂಗ್ ಹೊಡಿಯುತ್ತಾ? ಇದ್ದಿಲ್ಲ ಏನಾದರೂ ಪೀಸ್ ತೊಗೊಳ್ತೀರಾ, ಅದು ಶೈನಿಂಗ್ ಹೊಡಿಯುತ್ತಾ? ಇಲ್ಲ. ಹಾರ್ಡ್ನೆಸ್, ಗಟ್ಟಿ ಇದೆಯಾ? ಅಷ್ಟೇನು ಗಟ್ಟಿ ಇಲ್ಲ. ಮೆಲಿಯಬಲ್ ಇದೆಯಾ? ಹೊಡೆದ್ರೆ ಶೀಟ್ ಥರ ಆಗುತ್ತಾ? ಇಲ್ಲ. ಡಕ್ಟೈಲ್, ವೈರ್ ಥರ ಎಳೆಯೋಕ್ಕಾಗುತ್ತಾ? ಇದ್ದಿಲ್ಲ. ಇಲ್ಲ. ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಕರೆಂಟ್ ಪಾಸ್ ಆಗುತ್ತಾ ಅದರಿಂದ? ಇಲ್ಲ. ಸೊನೊರಿಟಿ, ಕೆಳಗೆ ಬಿದ್ದರೆ ಸೌಂಡ್ ಬೀಳುತ್ತಾ? ಇಲ್ಲ. ಅಂದರೆ ಏನು, ಇದು ನಾನ್ ಮೆಟಲ್. ಇದು ಯಾವುದೂ ಕೂಡ ಮ್ಯಾಚ್ ಆಗ್ತಾಯಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ನೀವು ಸಲ್ಫರ್ಗೆ ತೊಗೊಳ್ಳಿ, ಅಯೋಡಿನಿಗೆ ತೊಗೊಳ್ಳಿ, ಈ ರೀತಿ. ಇದು ಅವಾಗ ಈ ಟೇಬಲ್ 3.1 ನೀವು ಫಿಲ್ ಮಾಡ್ತಾ ಇದ್ದೀರಾ ಅಂದರೆ ಇದೆಲ್ಲ ನಿಮಗೆ ಮೈಂಡಲ್ಲಿರುತ್ತೆ. 3.6, 3.4, 3.5 ಇದೆಲ್ಲ ಕೂಡ ನಿಮಗೆ ಮೈಂಡಲ್ಲಿರಬೇಕು. ಆನ್ ದಿ ಬೇಸಿಸ್ ಆಫ್ ಅಬ್ಸರ್ವೇಷನ್ ರೆಕಾರ್ಡೆಡ್ ಇನ್ ಟೇಬಲ್ 3.1 ಡಿಸ್ಕಸ್ ದಿ ಜನರಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇನ್ ದಿ ಕ್ಲಾಸ್. ಈಗ ನಾವು ಅಬ್ಸರ್ವೇಷನ್ಸ್ ಮಾಡಿದ್ರಿಂದ ಏನು ಗೊತ್ತಾಯಿತು? ನಾನ್ ಮೆಟಲ್ಸ್ ಯಾವುದೇ ರೀತಿ ಶೈನಿಂಗ್ ಹೊಡಿಯಲ್ಲ, ಗಟ್ಟಿ ಇರಲ್ಲ, ಕೆಲವು ಗಟ್ಟಿ ಇರುತ್ತೆ. ಈಗ ಸಿಲಿಕಾನ್ ಅಂತ ಕರಿತೀವಿ, ಕಲ್ಲು ಮಣ್ಣು, ಅದು ಗಟ್ಟಿ ಇರ್ಬೋದು. ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಯಾವುದು ಗಟ್ಟಿ ಇರಲ್ಲ. ಮೆಲಿಯಬಲ್ ಆಗಲ್ಲ. ಈಗ ಕಲ್ಲು ಕೂಡ ನೀವು ಹೊಡೆದ್ರೆ ಅಂದರೆ ಶೀಟ್ ಥರ ಹೋಗಲ್ಲ, ಮುರಿದೋಗುತ್ತೆ. ಡಕ್ಟೈಲ್ ಆಗಿರಲ್ಲ, ದಾರ ಥರ ಎಳಿಯೋಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಈ ರೀತಿ ಯಾವುದೇ ಒಂದು ನಾನ್ ಮೆಟಲ್ಲು ಕೂಡ ಈ ರೀತಿ ಮಾಡಲ್ಲ. ಇದರಿಂದ ನಮಗೆ ಗೊತ್ತಾಯಿತು. ಓಕೆ, ನಾನ್ ಮೆಟಲ್ಸ್ಗೂ ಮತ್ತು ಮೆಟಲ್ಸ್ಗೂ ಇರೋಂಥ ಡಿಫ್ರೆನ್ಷಿಯೇಷನ್. ಓಕೆ, ಯು ಮಸ್ಟ್ ಹ್ಯಾವ್ ಕನ್ಕ್ಲೂಡೆಡ್ ದಟ್ ವಿ ಕೆನಾಟ್ ಗ್ರೂಪ್ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ದರ್ ಫಿಸಿಕಲ್ ಪ್ರಾಪರ್ಟೀಸ್ ಅಲೋನ್. ಮತ್ತು ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಇತ್ತು ಅಂದರೆ ನಾವು ಅದನ್ನು ಗ್ರೂಪ್ ಮಾಡೋಕ್ಕಾಗಲ್ಲ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್, ಸೌಂಡ್ ಬರಬೇಕಲ್ವಪ್ಪ. ಇವಾಗ ಸೌಂಡ್ ಹೇಳಿದ್ದಾರೆ ಸರ್. ಇವಾಗ ನಾನು ಕಬ್ಬಣ ತೊಗೊಂಡು ಹಾಕಿದೆ, ಸೌಂಡ್ ಬಂತು, ಅದು ಮೆಟಲ್ಗೆ ಹಾಕಿದೆ. ಓಕೆ, ಕಲ್ ಪೀಸ್ ತೊಗೊಂಡು ಕೆಳಗೆ ಹಾಕಿದೆ, ಸೌಂಡ್ ಬಂತು, ಅದನ್ನು ಮೆಟಲ್ಗೆ ಹಾಕಿದೆ. ಆ ಥರ ವರ್ಕ್ ಆಗೋಲ್ಲ. ಓಕೆ, ನಾವು ಇದರಲ್ಲಿ ಎಷ್ಟು ಮ್ಯಾಚ್ ಆಗುತ್ತೆ ಅಂತ ಕೂಡ ನೋಡ್ಕೊಳ್ಬೋದು. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ಈಗ ಸೋಡಿಯಂ ಅಂತ ಇದೆ, ಅದು ಗಟ್ಟಿ ಇರಬೇಕು ಅಂತ ಹೇಳಿದ್ನಲ್ಲ ನಮ್ಮ ಮೆಟಲ್ಸ್ ಎಲ್ಲ. ಈಗ ಸೋಡಿಯಂ ತೊಗೊಂಡ್ರೆ ಅದೆಲ್ಲ ಗಟ್ಟಿ ಇಲ್ಲ. ಓಕೆ, ಆ ರೀತಿ.
ಆಲ್ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ ಎಕ್ಸಿಸ್ಟ್ಸ್ ಅಟ್ ಸಾಲಿಡ್ಸ್ ಆ್ಯಟ್ ರೂಮ್ ಟೆಂಪ್ರೇಚರ್. ಮತ್ತು ಇಲ್ಲೊಂದಿದೆ ನೋಡಿ, ಎಲ್ಲ ಒಂದು ಮೆಟಲ್ಸ್ನೂ ಕೂಡ ಗಟ್ಟಿ ಇರುತ್ತೆ, ಹಾರ್ಡ್ನೆಸ್ ಇರುತ್ತೆ. ಆದರೆ ಮೆರ್ಕ್ಯುರಿ ಬಂದು ಲಿಕ್ವಿಡ್ ಥರ ಇರುತ್ತೆ. ಮೆರ್ಕ್ಯುರಿ ಅಂದರೆ ಇದರಲ್ಲಿ ಯೂಸ್ ಮಾಡ್ತಾರೆ ಥರ್ಮೋಮೀಟರ್ಸಲ್ಲೆಲ್ಲ, ಅದು ಲಿಕ್ವಿಡ್ ಆಗಿರುತ್ತೆ ರೂಮ್ ಟೆಂಪ್ರೇಚರಲ್ಲಿ, ಆಯಿತಾ. ಇನ್ ಆ್ಯಕ್ಟಿವಿಟಿ 3.5 ಹ್ಯಾವ್ ಅಬ್ಸರ್ವ್ಡ್ ದಟ್ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೋಡಿ 3.5 ನಾವು ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಮೆಟಲ್ಸ್ದು ಅಂತ ಗೊತ್ತಾಯಿತು. ಇಲ್ಲಿ ವೈರ್ ಹಾಕಿದ್ವಿ, ಅದು ಎಷ್ಟು ಹೀಟ್ ಮಾಡಿದ್ರೂ ಕರಗಲಿಲ್ಲ ಸಿಂಪಲ್ ಬರ್ನರಿಂದ, ಓಕೆ. ಆದರೆ ಒಂದು ಮೆರ್ಕ್ಯುರಿನ ತೊಗೊಂಡ್ರಿ ಅಂದರೆ ಹೀಟ್ ಮಾಡೋದೇ ಬೇಡ, ಕೈಯಲ್ಲಿ ಇಟ್ಕೊಂಡ್ರೆ ಕರಗಿಬಿಡುತ್ತೆ, ಓಕೆ. ಬಟ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಈ ರೀತಿ ಇವೆಲ್ಲ ಕೆಲವು ಬಂದು ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ದೀಸ್ 2 ಮೆಟಲ್ಸ್ ವಿಲ್ ಮೆಲ್ಟ್ ಇಫ್ ಯು ಕೀಪ್ ದೆಮ್ ಆನ್ ಯುವರ್ ಪಾಮ್. ಅಂದರೆ ಕೈಯಲ್ಲಿ ಇಟ್ಕೊಂಡ್ರು ಕೂಡ ಮೆಲ್ಟ್ ಆಗೋಗುತ್ತೆ, ಕರಗೋಗ್ಬಿಡುತ್ತೆ ಈ ಮೆಟಲ್ಸ್. ಅರ್ಥ ಆಯ್ತಾ? ನೋಡಿ, ಇದು ಶೈನಿಂಗ್ ಹೊಡಿತಾ ಇರುತ್ತೆ ಮೆಟಲ್ಸ್ ಥರ, ಆಯಿತಾ, ಎಲ್ಲ ಥರ ಇರುತ್ತೆ ಮೆಟಲ್ಸೇ ಇದು. ಆದರೆ ಕೈಯಲ್ಲಿಟ್ಟರು ಕರಗೋಗ್ಬಿಡುತ್ತೆ, ಅಷ್ಟು ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಇದರದ್ದು, ಓಕೆ. ನೆಕ್ಸ್ಟ್, ಅಯೋಡಿನ್ ಈಸ್ ಎ ನಾನ್ ಮೆಟಲ್ ಬಟ್ ಇಟ್ ಈಸ್ ಲಸ್ಚರಸ್. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮೇಲೆ ಹೇಳಿದ್ರು ಮೆಟಲ್ಸ್ಗೆ ಇರೋಂಥ ಡಿಫ್ರೆನ್ಷಿಯೇಷನ್, ಇವೆಲ್ಲ ಪ್ರಾಪರ್ಟೀಸ್ ಇರುತ್ತೆ. ಹಾರ್ಡ್ನೆಸ್, ಮೆಲಿಬಿಲಿಟಿ, ಡಕ್ಟಿಲಿಟಿ ಇರುತ್ತೆ ಮೆಟಲ್ಸಲ್ಲಿ. ನಾನ್ ಮೆಟಲ್ಸಲ್ಲಿ ಇದು ಯಾವುದೂ ಇರಲ್ಲ. ಆದರೆ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಅಂದರೆ ಕೆಲವು ಡಕ್ಟೈಲ್ ಆದರೂ ಕೂಡ ನಾನ್ ಮೆಟಲ್ ಇರುತ್ತೆ, ಈ ರೀತಿ. ಅದರದ್ದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದಾರೆ. ಮೆರ್ಕ್ಯುರಿದು ಒಂದು ಹೇಳಿದ್ದಾರೆ ಎಕ್ಸಾಂಪಲ್, ಮತ್ತು ಇಲ್ಲಿ ಗ್ಯಾಲಿಯಮ್ದು ಹೇಳಿದ್ದಾರೆ, ಮತ್ತು ಅಯೋಡಿನ್ದು. ಅಯೋಡಿನ್ ಕೂಡ ನಾನ್ ಮೆಟಲ್ ಅಯೋಡಿನ್ನು, ಆದರೆ ಇದು ಲಶ್ಚರ್, ಶೈನಿಂಗ್ ಹೊಡಿತಾ ಇರುತ್ತೆ, ಓಕೆ. ನಿಮ್ಗೆ ಇನ್ಮೇಲೆ ಏನು ಗೊತ್ತಾಯಿತು? ಶೈನಿಂಗ್ ಹೊಡಿತಾ ಇದ್ದರೆ ಅದು ಶೈನಿಂಗ್ ಹೊಡಿತಾ ಇತ್ತು ಅಂದರೆ ಲಶ್ಚರ್ ಇತ್ತು ಅಂದರೆ ಮೆಟಲ್ ಅಂತ ಆಯಿತು. ಆದರೆ ಅಯೋಡಿನ್ನು ಮೆಟಲ್ ಅಲ್ಲ, ಆದರೂ ಶೈನಿಂಗ್ ಹೊಡಿಯುತ್ತೆ. ಕಾರ್ಬನ್ ಈಸ್ ಎ ನಾನ್ ಮೆಟಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈಗ ಕಾರ್ಬನ್ ತೊಗೊಳ್ಳಿ, ಇದು ನಾನ್ ಮೆಟಲ್, ಇದು ಮೆಟಲ್ ಅಲ್ಲ, ಆದರೆ ಇದು ಎಷ್ಟೊಂದು ಫಾರ್ಮ್ಸಲ್ಲಿರುತ್ತೆ. ಈಚ್ ಫಾರ್ಮ್ ಈಸ್ ಕಾಲ್ಡ್ ಅನ್ ಅಲೋಟ್ರೋಪ್. ಇದನ್ನು ಅಲೋಟ್ರೋಪ್ಸ್ ಅಂತ ಕರೀತಾರೆ. ಎಷ್ಟೊಂದು ಫಾರ್ಮ್ ಇರುತ್ತೆ ಅದರದ್ದು. ನೋಡಿ, ಇದ್ದಿಲಲ್ಲೂ ಕಾರ್ಬನ್ ಇರುತ್ತೆ, ಆಯಿತಾ. ನಮ್ಮ ಚರ್ಮದಲ್ಲೂ ಕಾರ್ಬನ್ ಇರುತ್ತೆ, ಅದು ನಮ್ಮ ಹ್ಯೂಮನ್ ಬಾಡಿಯಲ್ಲೇ ಕಾರ್ಬನ್ ಇರುತ್ತೆ ಅಂದ್ಕೊಳ್ಳಿ. ಮತ್ತು ಡೈಮಂಡಲ್ಲಿ ಕೂಡ ಕಾರ್ಬನ್ ಇರುತ್ತೆ. ಇವಾಗ ಡೈಮಂಡ್ ಎಷ್ಟು ಗಟ್ಟಿ ಇರುತ್ತೆ, ಇದನ್ನು ನಾವು ಮೆಟಲ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕೆಂದರೆ ಇದಕ್ಕೆ ಅದೊಂದು ಪ್ರಾಪರ್ಟಿ ಮಾತ್ರ ಇದೆ, ಬೇರೆ ಪ್ರಾಪರ್ಟೀಸ್ ಮ್ಯಾಚ್ ಆಗ್ತಾಯಿಲ್ಲ. ನೋಡಿ, ನಿಮಗೆ ಕಾಣಿಸೋವಂಥದ್ದು ಕಾರ್ಬನ್ನಿಂದನೇ ಡೈಮಂಡ್ ಆಗಿರುತ್ತೆ, ಓಕೆ. ಇದರಿಂದ ತುಂಬ ಗಟ್ಟಿ ಇರುತ್ತೆ ಇದು, ಆದರೆ ಇದನ್ನು ನಾವು ಮೆಟಲ್ ಅಂತ ಕನ್ಸಿಡರ್ ಮಾಡಲ್ಲ. ಗ್ರಾಫೈಟ್ ಅನದರ್ ಅಲೋಟ್ರೋಪ್ ಆಫ್ ಕಾರ್ಬನ್ ಈಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ರೀತಿ ಇನ್ನೊಂದು ಎಕ್ಸೆಪ್ಷನ್ ಇದೆ. ಈಗ ಕಾರ್ಬನ್ ಅಂದರೆ ಕರೆಂಟ್ ಪಾಸ್ ಆಗಲ್ಲ ನಾನ್ ಮೆಟಲ್ಸಲ್ಲಿ ಅಂತ ಹೇಳಿದ್ವಲ್ಲ ಇಲ್ಲಿ, ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅಂತ. ಆದರೆ ಕಾರ್ಬನ್ದೇ ಒಂದು ಅಲೋಟ್ರೋಪ್ ಇದೆ, ಗ್ರಾಫೈಟ್ ಅಂತ ಹೇಳ್ಬಿಟ್ಟು, ಇದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಯಾವುದು ಗ್ರಾಫೈಟ್ ಅಂದರೆ ನಿಮ್ಮ ಪೆನ್ಸಿಲ್ ಲೆಡ್ ಎಲ್ಲ ಮಾಡ್ತಾರಲ್ಲ, ಈ ಗ್ರಾಫೈಟ್ನ ಮಿಕ್ಸ್ ಮಾಡಿ ಮಾಡ್ತಾರೆ, ಅದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಆದರೆ ಅದು ನಾನ್ ಮೆಟಲ್. ನೆಕ್ಸ್ಟ್, ಆಲ್ಕಲಿ ಮೆಟಲ್ಸ್, ಲೀಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ಇವೆಲ್ಲ ಬಂದು ದೇ ಆರ್ ಸೋ ಸಾಫ್ಟ್ ದಟ್ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್. ನನ್ನ ಮೇಲೆ ಹೇಳಿದ್ನಲ್ಲ, ಸೋಡಿಯಂ ಅಂತ ಇದೆ, ಪೊಟ್ಯಾಷಿಯಮ್ ಅಂತ ಇದೆ, ಇದು ಈಸಿಯಾಗಿ ಚಾಕುವಲ್ಲಿ ಕಟ್ ಆಗಿಬಿಡುತ್ತೆ ಅಂತ. ಈ ರೀತಿ ಅಷ್ಟು ಸ್ಮೂತ್ ಇರುತ್ತೆ ಇದು. ಆದರೆ ಇವು ಕೂಡ ಮೆಟಲ್ಸ್. ದೇ ಹ್ಯಾವ್ ಲೋ ಡೆನ್ಸಿಟೀಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇವಕ್ಕೆ ಡೆನ್ಸಿಟಿ ಕೂಡ ಕಮ್ಮಿ ಇರುತ್ತೆ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಕೂಡ ತುಂಬ ಕಮ್ಮಿ ಇರುತ್ತೆ. ಎಲಿಮೆಂಟ್ಸ್ ಕ್ಯಾನ್ ಬಿ ಮೋರ್ ಕ್ಲಿಯರ್ಲಿ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆನ್ ಬೇಸಿಸ್ ಆಫ್ ದರ್ ಕೆಮಿಕಲ್ ಪ್ರಾಪರ್ಟೀಸ್. ಅದಕ್ಕೇ ನಾವೇನು ಮಾಡಬೇಕು, ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಇದೊಂದನ್ನೇ ನಾವು ಯೂಸ್ ಮಾಡಿಕೊಂಡು ಶೈನಿಂಗ್ ಹೊಡಿತಾ ಇಲ್ವಾ, ಹಾರ್ಡ್ನೆಸ್ ಇದೆಯಾ ಇಲ್ವಾ, ಇಷ್ಟನ್ನು ನೋಡ್ಕೊಂಡು ನಾವು ಅದು ಮೆಟಲ್ಲ ನಾನ್ ಮೆಟಲ್ಲೇ ಹೇಳ್ಬಾರ್ದು. ಅದ್ರ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ನಾವು ನೋಡಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಅದು ಮೆಟಲ್ಲ ಅಥವಾ ನಾನ್ ಮೆಟಲ್ಲ ಅಂತ. ನೋಡಿ, ಇಲ್ಲಿವರೆಗೂ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡಿದ್ವಿ, ಓಕೆ, ಮೊದಲು. ಅದಾದ ನಂತರ ಫಿಸಿಕಲ್ ಪ್ರಾಪರ್ಟೀಸ್ ಆಫ್, ಇದು ಶಾರ್ಟ್ ಫಾರ್ಮಲ್ಲಿ ಬರೆದಿರ್ತೀನಿ, ನಾನ್ ಮೆಟಲ್ಸ್ ನೋಡಿದ್ವಿ, ಓಕೆ. ಇದು ಫುಲ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್, ಓಕೆ. ಇಷ್ಟು ಬ್ಯಾಲೆನ್ಸ್ ಇದೆ, ಇದು ಮುಗ್ದಿದೆ ಇದು. ಈಗ ಇವೆರಡೂ ಇನ್ನೂ ಮುಗ್ದಿಲ್ಲ. ಈಗ ಯಾವ್ದು ಮಾಡ್ತಾಯಿದ್ದೀವಿ ನಾವು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ. We will learn about chemical properties of metals in the following sections 3.2.1 to 3.2.4. ಅಲ್ಲಿವರೆಗೂ ಆ ಸೆಕ್ಷನ್ಸಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ನೋಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ರಿಸೋರ್ಸಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಬೇಕಾಗಿಲ್ಲ, ಜಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತಲ್ಲ. ಫಾರ್ ದಿಸ್ ಕಲೆಕ್ಟ್ ದಿ ಸ್ಯಾಂಪಲ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ಅಲ್ಯೂಮಿನಿಯಂ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಇರಲಿ. ಕಾಪರ್ ಗೊತ್ತಿರುತ್ತೆ, ಐರನ್, ಲೆಡ್, ಮ್ಯಾಗ್ನೀಷಿಯಮ್, ಜಿಂಕ್ ಆ್ಯಂಡ್ ಸೋಡಿಯಂ, ಇದಿಷ್ಟೂ ಇಟ್ಕೊಂಡಿರಿ.
ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಬರ್ಂಟ್ ಇನ್ ಏರ್ 3.2.1 ಏನು ಮೆಟಲ್ಸ್ನ ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ. ಯು ಹ್ಯಾವ್ ಸೀನ್ ಇನ್ ದ ಆ್ಯಕ್ಟಿವಿಟಿ 3.8 ದಟ್ ಮ್ಯಾಗ್ನೀಷಿಯಮ್ ಬರ್ನ್ಸ್ ಇನ್ ದ ಏರ್ ವಿತ್ ಎ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್. ನಿಮಗೆ ಮ್ಯಾಗ್ನೀಷಿಯಮ್ನ ನೀವು ಬರ್ನ್ ಮಾಡಿದಾಗ ಏರ್ ಏನಾಗುತ್ತೆ, ಸುರ್ಸುರು ಬತ್ತಿ ನೋಡಿದ್ದೀರಲ್ವಾ, ಅದನ್ನು ಬೆಂಕಿ ಹಚ್ಚಿದಾಗ ಪಟಾಕಿ ಇದು ದೀಪಾವಳಿ ಹಬ್ಬ ದಿನ ಅದೇನಾಗುತ್ತೆ, ಫುಲ್ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್ ಎಲ್ಲ ಬರ್ತಾ ಇರುತ್ತೆ, ಕಿಡಿ ಥರ ಎಗಿರ್ತಾ ಇರುತ್ತೆ. ಓಕೆ, ಡು ಆಲ್ ಮೆಟಲ್ಸ್ ರಿಯಾಕ್ಟ್ ಇನ್ ದಿ ಸೇಮ್ ಮ್ಯಾನರ್? ಎಲ್ಲ ಮೆಟಲ್ಸ್ ಕೂಡ ಇದೇ ರೀತಿ ರಿಯಾಕ್ಟ್ ಆಗುತ್ತಾ? ಲೆಟಸ್ ಚೆಕ್ ಬೈ ಪರ್ಫಾರ್ಮಿಂಗ್ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ. ನಮ್ಗೆ ಗೊತ್ತಾಗಲ್ಲ, ಸೈನ್ಸಲ್ಲಿ ಎಲ್ಲ ಕೂಡ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು, ಅಬ್ಸರ್ವೇಷನ್ಸ್ ಮಾಡಬೇಕು, ಅವಾಗೆ ಗೊತ್ತಾಗೋದು. ಈಗ ಈ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಎಲ್ಲ ಮೆಟಲ್ಸ್ ಇದೇ ಥರ ಆಗುತ್ತಾ, ಬೆಂಕಿ ಹಚ್ಚಿದ ತಕ್ಷಣ ಪಟಪಟ ಅಂತ ಸಿಡಿಯುತ್ತಾ ನೋಡೋಣ. ಕಾಷನ್, ದ ಫಾಲೋಯಿಂಗ್ ಆ್ಯಕ್ಟಿವಿಟಿ ನೀಡ್ಸ್ ದಿ ಟೀಚರ್ಸ್ ಅಸಿಸ್ಟೆನ್ಸ್. ಇಟ್ ವುಡ್ ಬಿ ಬೆಟರ್ ಇಫ್ ಸ್ಟೂಡೆಂಟ್ಸ್ ವೇರ್ ಹೈ ಪ್ರೊಟೆಕ್ಷನ್. ಇದು ಕಾಷನ್ ಕೊಟ್ಟಿದ್ದಾರೆ, ನೀವೇನು ಮಾಡಲ್ಲ ಅಲ್ವಾ ಮನೆಯಲ್ಲಿ, ಅದರಿಂದ ಏನು ತೊಂದರೆ ಇಲ್ಲ. ಓಲ್ಡ್ ಎನಿ ಆಫ್ ದಿ ಸ್ಯಾಂಪಲ್ಸ್ ಟೇಕನ್ ಅಬೌವ್ ವಿತ್ ಪೇರ್ ಆಫ್ ಟಾಂಗ್ಸ್ ಆ್ಯಂಡ್ ಟ್ರೈ ಬರ್ನಿಂಗ್ ಓವರ್ ಎ ಫ್ಲೇಮ್. ಈ ಟಾಂಗ್ಸ್ ತೊಗೊಂಡು ಅಥವಾ ಬೇರೆ ಏನಾದರೂ ಕಟಿಂಗ್ ಪ್ಲೇಯರ್ ಆ ಥರದ್ದು ಏನಾದರೂ ತೊಗೊಂಡು ಅದನ್ನು ಇಟ್ಕೊಳ್ಳಿ, ಒಂದು ಮ್ಯಾಗ್ನೀಷಿಯಮ್ ಸ್ಟ್ರಿಪ್ ಥರನೇ ಐರನ್ನು ಕಾಪರ್ ಇದನ್ನೆಲ್ಲ ಇಟ್ಕೊಳ್ಳಿ, ವೈರು ಅಥವಾ ಒಂದು ಶೀಟ್ ಏನಾದರೂ ಪರವಾಗಿಲ್ಲ, ಅದಕ್ಕೆ ಬೆಂಕಿ ಹಚ್ಚಿ. ಓಕೆ, ಹಚ್ಕೊಳ್ತಾ ನೋಡಿ. ಇದನ್ನು ಎಲ್ಲ ಮೆಟಲ್ಸ್ಗೂ, ಕಾಪರ್ಗೆ, ಐರನ್ಗೆ, ಮತ್ತೊಂದು ಎಲ್ಲದಕ್ಕೂ ಟ್ರೈ ಮಾಡಿ. ಏನೇನಾಗುತ್ತೆ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಒಂದು ಅಬ್ಸರ್ವೇಷನ್ ಬುಕ್ಕಲ್ಲಿ ಬರ್ಕೊಳ್ಳಿ. ಕಲೆಕ್ಟ್ ದಿ ಪ್ರಾಡಕ್ಟ್ ಇಫ್ ಫಾರ್ಮ್ಡ್. ಅಲ್ಲೇನಾದರೂ ಪ್ರಾಡಕ್ಟ್ ಬೂದಿಯಾಗಿ ಉದುರೋದ್ರೆ, ಈಗ ನೀವು ಕಡ್ಡಿ ಏನಾದರೂ ಹಚ್ಚಿದ್ರಿ ಅಂದ್ಕೊಳ್ಳಿ, ಬೂದಿಯಾಗಿ ಉದುರೋಗ್ಬಿಡುತ್ತೆ. ಆ ರೀತಿ ಏನಾದರೂ ಆಯಿತು ಅಂತೇಳಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಲೆಟ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ಮೆಟಲ್ ಸರ್ಫೇಸ್ ಕೂಲ್ ಡೌನ್. ಈಗ ಪ್ರಾಡಕ್ಟ್ಸು ಅದರಿಂದ ಏನಾದರೂ ಬೂದಿ ಥರ ಏನಾದ್ರು ಬಂದಿರೋ ಅದು ಅಥವಾ ಮೆಟಲ್ ಸರ್ಫೇಸ್ ಇದೆಲ್ಲ ಕೂಲ್ ಆಗೋ ಹಾಗೆ ಬಿಟ್ಬಿಡಿ. ಹಾಗೆ ಮುಟ್ಟಿದ್ರೆ ಸುಟ್ಟುಬಿಡುತ್ತೆ. ವಿಚ್ ಮೆಟಲ್ಸ್ ಬರ್ನ್ ಈಸಿಲಿ? ಇದರಲ್ಲಿ ಹೇಳಿದ್ದಂಥ ಯಾವ ಮೆಟಲ್ಸ್ ಈಸಿಯಾಗೆ ಬರ್ನ್ ಆಯಿತು. ಓಕೆ, ವಾಟ್ ಫ್ಲೇಮ್ ಕಲರ್ ಡಿಡ್ ಯು ಅಬ್ಸರ್ವ್ ವೆನ್ ದಿ ಮೆಟಲ್ ಬರ್ಂಟ್? ಒಂದೊಂದು ಮೆಟಲ್ ಬರ್ನ್ ಆದಾಗ ಕೂಡ ಅಕಸ್ಮಾತ್ ಫ್ಲೇಮ್ಸ್ ಬಂತಂದರೆ ಯಾವ ಫ್ಲೇಮ್ಸ್ ಯಾವ ಕಲರ್ ಬರ್ತಾಯಿತ್ತು ಅದನ್ನು ನೋಟ್ ಮಾಡ್ಕೊಳ್ಳಿ. ಹೌ ಡಸ್ ದಿ ಮೆಟಲ್ ಸರ್ಫೇಸ್ ಅಪಿಯರ್ ಆಫ್ಟರ್ ಬರ್ನಿಂಗ್? ಎಲ್ಲ ಸುಟ್ಟ ಮೇಲೆ ಮೆಟಲ್ ಸರ್ಫೇಸ್ ಮೇಲೆ ಅದ್ರ ಮೇಲೆ ಯಾವ ಥರ ಇತ್ತು, ಬೂದಿ ಆಗಿತ್ತಾ ಅಥವಾ ಮೊದಲು ಯಾವ ಥರ ಇತ್ತು ಅದೇ ಥರ ಇತ್ತಾ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅರೇಂಜ್ ದಿ ಮೆಟಲ್ಸ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. ಇದು ಯಾವ್ಯಾವುದು ಜಾಸ್ತಿ ರಿಯಾಕ್ಟ್ ಆಗಿದೆ, ತುಂಬ ಸುಟ್ಟು ತುಂಬ ರಿಯಾಕ್ಟ್ ಆಗಿರೋದು ಯಾವುದಿದೆ ಅದನ್ನು ಆ ಥರ ಆರ್ಡರ್ ಪ್ರಕಾರ ನೀವು ಅರೇಂಜ್ ಮಾಡ್ಕೊಳ್ಳಿ. ಒಂದು ಹೈಯಿಂದ ಲೋಗೆ ಅಥವಾ ಲೋಯಿಂದ ಹೈಗೆ ಮಾಡ್ಕೊಳ್ಬೋದು. ಆರ್ ದಿ ಪ್ರಾಡಕ್ಟ್ ಸಾಲ್ಯುಬಲ್ ಇನ್ ವಾಟರ್? ಇದರಲ್ಲಿ ಬೂದಿ ಥರ ಏನಾದರೂ ಆಗಿತ್ತು ಅಂದರೆ ಅದನ್ನು ನೀರಲ್ಲಿ ಹಾಕಿದ್ರೆ ಅದು ಕರಗುತ್ತಾ, ಅದೊಂದು ಟೆಸ್ಟ್ ಮಾಡಿ. ಓಕೆ, ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಈಗ ಮೇಲೆ ಹೇಳಿದ ಆ್ಯಕ್ಟಿವಿಟಿ 3.9 ಮಾಡಿದಿರಲ್ಲ, ಅದನ್ನೆಲ್ಲ ಬರೆದು ಇಟ್ಕೊಂಬಿಡಿ ಅದೇ ಥರನೇ, ಆಯಿತಾ. ಈಗ ನೆಕ್ಸ್ಟ್ ಓದ್ತಾ ಇದ್ರದ್ದು ಇನ್ಫ್ಲುಯೆನ್ಸಸ್ ತೊಗೊಳ್ತೀವಿ, ಈ ಅಬ್ಸರ್ವೇಷನ್ಸ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ನೋಡಿ, ಯಾವುದೇ ಮೆಟಲ್ ಇರಲಿ, ಕಾಪರ್ ಇರಲಿ, ಐರನ್ ಇರಲಿ, ಏನೇ ಇರಲಿ, ಅದೆಲ್ಲ ಕೂಡ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಗಿಬಿಟ್ಟು ಮೆಟಾಲಿಕ್ ಆಕ್ಸೈಡ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮೆಟಲ್ ಆಕ್ಸೈಡ್. ಫಾರ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ವೆನ್ ಕಾಪರ್ ಈಸ್ ಹೀಟೆಡ್ ಇನ್ ಏರ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್, ಎ ಬ್ಲ್ಯಾಕ್ ಆಕ್ಸೈಡ್. ನೋಡಿರಿ, ಕಾಪರ್ನ ನಾವು ಬೆಂಕಿಯಲ್ಲಿ ಸುಟ್ಟಾಗ, ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ, ಆವಾಗ ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ, ಬ್ಲ್ಯಾಕ್ ಆಕ್ಸೈಡ್ ಅಂತ ಕೂಡ ಕರಿತೀವಿ. ನೋಡ್ಬೋದು ಇಲ್ಲಿ ಕಾಪರ್ದು 2 ಎಲಿಮೆಂಟ್ಸ್ ಇದೆ, ಇದನ್ನು ಸುಟ್ಟಾಗ ಏನಾಯಿತು, ಪ್ಲಸ್ ಆಕ್ಸಿಜನ್ 2 ಎಲಿಮೆಂಟ್ಸು, ಇದೆರಡನ್ನು ಸುಟ್ಟಾಗ ಏನಾಯಿತು, 2CO ಅಂತ ಆಯಿತು, ಕಾಪರ್ ಆಕ್ಸೈಡ್. ಸಿಮಿಲರ್ಲಿ ಅಲ್ಯೂಮಿನಿಯಂ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಅದೇ ರೀತಿ ಅಲ್ಯೂಮಿನಿಯಂ ಕೂಡ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ. ಓಕೆ, Al+O2 ಗಿವ್ಸ್ ರೈಸ್ ಟು AlO ಅಂದ್ಕೊಳ್ಳಿ. ಅದು 4 ಆಗ್ತೀರಾ, 5 ಆಗ್ತೀರಾ, 8 ಆಗ್ತೀರಾ, ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ರೀಕಾಲ್ ಫ್ರಮ್ ಚಾಪ್ಟರ್ 2 ಹೌ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನಿಮ್ಮ ಚಾಪ್ಟರ್ 2 ಇದೆಯಲ್ಲ, ಕಾಪರ್ ಆಕ್ಸೈಡ್ನ ನೀವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಹಾಕಿದ್ರೆ ಏನು ರಿಯಾಕ್ಟ್ ಆಗುತ್ತೆ ಅಂತ ಅದನ್ನು ನೆನ್ಪು ಮಾಡ್ಕೊಳ್ಳಿ. ವಿ ಹ್ಯಾವ್ ಲರ್ನ್ಡ್ ದಟ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನೋಡಿ, ಮೆಟಲ್ ಆಕ್ಸೈಡ್ಸ್ ಬಂದು ಬೇಸಿಕ್ ಆಗಿರುತ್ತೆ ನೇಚರಲ್ಲಿ. ಆ pH ಸ್ಕೇಲ್ ಅದೆಲ್ಲ ಹೇಳಿದ್ದೀನಿ ಅಂದ್ಕೊಳ್ತೀನಿ ಪ್ರಿವಿಯಸ್ ಚಾಪ್ಟ್ರಲ್ಲಿ. ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಚಾಪ್ಟರ್ 2ನ ರೆಫರ್ ಮಾಡಿ, ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಬಟ್ ಸಮ್ ಮೆಟಲ್ ಆಕ್ಸೈಡ್ಸ್ ಸಚ್ ಆಸ್ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ ಶೋ ಬೋತ್ ಅಸಿಡಿಕ್ ಆ್ಯಸ್ ವೆಲ್ ಆ್ಯಸ್ ಬೇಸಿಕ್ ಬಿಹೇವಿಯರ್. ನಾನು ಅಸಿಡಿಕ್ ಅಂದರೆ ಏನು, ಬೇಸಿಕ್ ಏನು ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಮೆಟಾಲಿಕ್ ಆಕ್ಸೈಡ್ಸ್ ಕೂಡ ಬೇಸಿಕ್ ಆಗಿರುತ್ತೆ. ಬೇಸಿಕ್ ಅಂದರೆ ಯಾವುದು, ಉಪ್ಪು ಅಂತ ಈ ಸೋಡಾ ಆ ಥರ ಆ ನೇಚರಲ್ಲಿರುತ್ತೆ. ಆದರೆ ಕೆಲವು ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ ಥರದ್ದು ಎಸಿಡಿಕ್ಕಾಗೂ ಇರುತ್ತೆ ಮತ್ತು ಬೇಸಿಕ್ಕಾಗೂ ಇರುತ್ತೆ ಇದ್ರ ಬಿಹೇವಿಯರ್.
Such metal oxides which react with both acids as well as bases to produce salts and water are known as amorphoteric oxides. ನೋಡಿ ಈ ಥರ ಮೆಟಲ್ ಆಕ್ಸೈಡ್ಸು ಇದು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ ಮತ್ತು ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿಬಿಟ್ಟು ಸಾಲ್ಟ್ಸ್ ಆಗಿ ಫಾರ್ಮ್ ಆಗುತ್ತೆ. ನಿಮಗೆ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಅದ್ರ ಬಗ್ಗೆ ಇತ್ತು. ಅಂಥದನ್ನು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಅಲ್ಯೂಮಿನಿಯಂ ಆಕ್ಸೈಡ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ಆ್ಯಸಿಡ್ ಜೊತೆ ಯಾವ ರೀತಿ, ಬೇಸ್ ಜೊತೆ ಯಾವ ರೀತಿ ನೋಡೋಣ. Al2O3 aluminum oxide when reacted with hydrochloric acid gives rise to 2AlCO3 plus 3H2 ಅಂದರೆ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ, ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ವಾಟರ್ ಫಾರ್ಮ್ ಆಗ್ತಾ ಇದೆ. ಆಯಿತಾ, ಇಲ್ಲಿ ಬಂದು ಸೇಮ್ ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ, OH ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಎರಡು ಕೂಡ ರಿಯಾಕ್ಟ್ ಆಗಿಬಿಟ್ಟು ಏನಾಗ್ತಾಯಿದೆ, ಸೋಡಿಯಂ ಅಲ್ಯೂಮಿನೇಟ್ ಆಗ್ತಾಯಿದೆ ಮತ್ತು ವಾಟರ್ ರಿಲೀಸ್ ಆಗ್ತಾಯಿದೆ. ಸೇಮ್ ನಾವು ಆ್ಯಸಿಡ್ನ ಮತ್ತು ಬೇಸ್ನ ಮಿಕ್ಸ್ ಮಾಡಿದ್ರೆ ಏನಾಗ್ತಾಯಿತ್ತು ಪ್ರೀವಿಯಸ್ ಚಾಪ್ಟ್ರಲ್ಲಿ, ಅದೇ ರೀತಿ ಆಗ್ತಾಯಿದೆ. ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಮ್ ಆಫ್ ದೀಸ್ ಡಿಸಾಲ್ವ್ ಇನ್ ವಾಟರ್ ಟು ಫಾರ್ಮ್ ಆಲ್ಕಲೈಸ್. ನೋಡಿರಿ, ಎಷ್ಟೊಂದು ಮೆಟಲ್ ಆಕ್ಸೈಡ್ಸ್, ಯಾವ ಮೆಟಲ್ ಆಕ್ಸೈಡ್ ಕೂಡ ನೀರಲ್ಲಿ ಕರಗಲ್ಲ, ಓಕೆ, ಆದರೆ ಕೆಲವು ಬಂದು ನೀರಲ್ಲಿ ಕರಗಿಬಿಟ್ಟು ಆಲ್ಕಲೈಸ್ ಆಗಿ ಫಾರ್ಮ್ ಆಗುತ್ತೆ. ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್ ಡಿಸಾಲ್ವ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಆಲ್ಕಲೈಸ್ ಆಸ್ ಫಾಲೋಸ್. ಇದು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಸೋಡಿಯಂ ಆಕ್ಸೈಡು ಮತ್ತು ಅದು ನೋಡಿಕೊಂಡು ಇಲ್ಲಿ ಈಕ್ವೇಷನ್ ಇದೆ ನೋಡ್ಕೊಳ್ಳಿ. ವಿ ಹ್ಯಾವ್ ಅಬ್ಸರ್ವ್ಡ್ ಇನ್ ಆ್ಯಕ್ಟಿವಿಟಿ 3.9 ದಟ್ ಆಲ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಟ್ ದಿ ಸೇಮ್ ರೇಟ್. ನೋಡಿ, ನಾವು ಆ್ಯಕ್ಟಿವಿಟಿ 3.9 ಮಾಡಿದಾಗ ನಮಗೆ ಗೊತ್ತಾಯಿತು ಏನು, ಐರನ್ನೇ ಒಂದರ ಥರ ರಿಯಾಕ್ಟ್ ಆಗುತ್ತೆ ಮತ್ತು ಮ್ಯಾಗ್ನೀಷಿಯಮ್ ಆದರೆ ಅದೊಂದು ರೀತಿ ರಿಯಾಕ್ಟ್ ಆಗಿಬಿಡುತ್ತೆ. ಈ ರೀತಿ ಅಲ್ಲ, ಒಂದೊಂದು ಮೆಟಲ್ ಒಂದೊಂದು ಥರ, ಒಂದೊಂದು ಬೇಗ ಆಗುತ್ತೆ, ಒಂದೊಂದು ಲೇಟಾಗಿ ಆಗುತ್ತೆ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿದ್ವಿ. ಡಿಫ್ರೆಂಟ್ ಮೆಟಲ್ಸ್ ಶೋ ಡಿಫ್ರೆಂಟ್ ರಿಯಾಕ್ಟಿವಿಟೀಸ್ ಟುವರ್ಡ್ಸ್ ಆಕ್ಸಿಜನ್. ಒಂದೊಂದು ರೀತಿ ರಿಯಾಕ್ಷನ್ ತೋರಿಸುತ್ತೆ. ಮೆಟಲ್ಸ್ ಸಚ್ ಆಸ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ ರಿಯಾಕ್ಟ್ ಸೋ ವಿಗರಸ್ಲಿ ದಟ್ ದ ಕ್ಯಾಚ್ ಫೈರ್ ಇಫ್ ಕೆಪ್ಟ್ ಇನ್ ಓಪನ್. ನೋಡಿರಿ, ಆಕ್ಸಿಜನ್ ಅನ್ನೋದು ಬರೀ ನೀರಲ್ಲಿರಲ್ಲ ಮತ್ತು ಸುಟ್ಟಾಗಿ ಮಾತ್ರ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಪೊಟ್ಯಾಷಿಯಮ್ ಮತ್ತು ಸೋಡಿಯಂನ ಏನಾದರೂ ಗಾಳಿಯಲ್ಲಿ ಇಟ್ಬಿಟ್ರಿ ಅಂದ್ಕೊಳ್ಳಿ, ಅದು ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಗಾಳಿಯಲ್ಲಿರೋ ಆಕ್ಸಿಜನ್ನ ತೊಗೊಂಡು ಬೆಂಕಿ ಎತ್ಕೊಂಡಂಗೆ ಆಗಿಬಿಟ್ಟು ಫುಲ್ ಬುಸ್ ಅಂತ ಬಂದುಬಿಡುತ್ತೆ. ಓಕೆ, ಎನ್ಸ್ ಟು ಪ್ರೊಟೆಕ್ಟ್ ದೆಮ್ ಆ್ಯಂಡ್ ಟು ಪ್ರೊಟೆಕ್ಟ್ ಆಕ್ಸಿಡೆಂಟಲ್ ಫೈರ್ಸ್ ದೇ ಆರ್ ಕೆಪ್ಟ್ ಇಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ಅದಕ್ಕೆ ಅದನ್ನು ಕೆರೋಸಿನ್ ಆಯಿಲ್ ಒಳಗೆ ಇಟ್ಟಿರ್ತಾರೆ. ನಾನೊಂದು ವಿಡಿಯೋ ತೋರಿಸ್ತೀನಿ, ಆಗ ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಈ ವಿಡಿಯೋದಲ್ಲಿ ಸೋಡಿಯಂನ ಹೊರಗಡೆ ಇಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಫುಲ್ಲಿ ಎನ್ಕ್ಲೋಸ್ಡಲ್ಲಿ ಇಟ್ಟಿರಬೇಕು, ಇಲ್ಲ ಕೆರೋಸಿನ್ ಅಂಥದ್ರಲ್ಲಿ ಇಟ್ಟಿಡಬೇಕು. ನೋಡಿ, ವಾಚ್ ಗ್ಲಾಸ್ ಮೇಲೆ ಇಡ್ತಾ ಇದ್ದಾರೆ, ತುಂಬ ಪ್ರಿಕಾಷನ್ ತೊಗೊಳ್ತಾ ಇದ್ದಾರೆ. ಅದು ಕೆರೋಸಿನೆಲ್ಲ ಒಣಗೋರ್ಗೆ ಏನಾಗಲ್ಲ, ಅದಾದಮೇಲೆ ರಿಯಾಕ್ಷನ್ ಸ್ಟಾರ್ಟ್ ಆಗೋದು. ನೋಡಿದ್ರಾ ಯಾವ ರೀತಿ ಗಾಳಿ ಜೊತೆ ರಿಯಾಕ್ಟ್ ಆಗ್ತಾಯಿದೆ. ಇವರು ನೀರು ಜೊತೆ ಇಟ್ಟಿದ್ದಾರೆ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಗಾಳಿಯಲ್ಲಿಟ್ಟರು ಕೂಡ ಬಸ್ ಅಂತ ಬೇಗ ಹಾಗೆ ಹೋಗ್ಬಿಡುತ್ತೆ. ನೀರಲ್ಲಿ ಹಾಕಿದ್ರೆ ಇನ್ನೂ ವಿಗೋರಸ್ಲಿ ಮೂವ್ ಆಗುತ್ತೆ ಬೇರೆ. ನೋಡಿ, ನೋಡಿ ಈ ಥರ ಎಲ್ಲ ಆಗಿಬಿಡುತ್ತೆ. ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಅದರಿಂದ ಹುಷಾರಾಗಿರಬೇಕು. ನೋಡಿದ್ರಲ್ಲ ವಿಡಿಯೋ ಹಾಗೆ. ಹೆನ್ಸ್ ಟು ಪ್ರೊಟೆಕ್ಟ್ ದೆಮ್, ನೋಡಿ ಆಕ್ಸಿಡೆಂಟಲ್ ಫೈರಿಂದ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅವರು ಕೂಡ ಈಗ ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಂಡಿದ್ರಲ್ಲ, ಆ ಥರ ಒಂದು ಯಾವುದಾದ್ರು ಆಯಿಲಲ್ಲಿ ಕೆರೋಸಿನ್ ಇದರಲ್ಲಿ ಮುಳುಗಿಸಿಟ್ಟಿರ್ತಾರೆ. ಅಟ್ ಆರ್ಡಿನರಿ ಟೆಂಪ್ರೇಚರ್ ದ ಸರ್ಫೇಸಸ್ ಆಫ್ ಮೆಟಲ್ಸ್ ಸಚ್ ಆಸ್ ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಎಕ್ಸೆಟ್ರಾ ಆರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್ ಆಕ್ಸೈಡ್. ನೋಡಿ, ನಾರ್ಮಲ್ ಟೆಂಪ್ರೇಚರಲ್ಲಿ ಏನು ಹೀಟ್ ಮಾಡಿಲ್ಲ ಅಂದಾಗ ಆ ಥರ, ಆವಾಗ ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ ಇದೆಲ್ಲ ಯಾವ ಥರ ಇರುತ್ತೆ. ಈಗ ನಿಮ್ಮ ಮನೇಲಿ ಅಲ್ಯೂಮಿನಿಯಂ ಪಾತ್ರೆ ಇರುತ್ತೆ, ಆ ಪಾತ್ರೆ ಯಾವ ಥರ ಇರುತ್ತೆ, ಮಾಮೂಲಿಯಾಗಿರುತ್ತೆ. ಹೊಸತಂದಾಗ ಶೈನಿಂಗ್ ಹೊಡಿತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಒಂದು ಫರ್ದರ್ ಆಕ್ಸಿಡೇಷನ್ ಆಗಬಾರ್ದು ಅಂತ ಅದ್ರ ಮೇಲೆ ಒಂದು ಲೇಯರ್ ಥರ ಕವರ್ ಆಗಿಬಿಡುತ್ತೆ, ಡಲ್ ಆಗುತ್ತೆ ಒಂದು ಸ್ವಲ್ಪ. ಓಕೆ, ಐರನ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್ ಬಟ್ ಐರನ್ ಫಿಲ್ಲಿಂಗ್ಸ್ ಬರ್ನ್ ವಿಗರಸ್ಲಿ ವೆನ್ ಸ್ಪ್ರಿಂಕಲ್ಡ್ ಇನ್ ದ ಫ್ಲೇಮ್ ಆಫ್ ದಿ ಬರ್ನರ್. ಅದೇ ರೀತಿ ಐರನ್ ಕೂಡ ಹೀಟ್ ಮಾಡಿದಾಗ ಅದೇನು ಬರ್ನ್ ಆಗಲ್ಲ, ಆದರೆ ಅದ್ರದ್ದು ಐರನ್ ಸಣ್ಣ ಸಣ್ಣ ಪೀಸ್ಗಳಿರುತ್ತಲ್ಲ, ಅದನ್ನೇನಾದರೂ ನಾವು ಫ್ಲೇಮಲ್ಲಿ ಹಾಕಿದ್ವಿ ಅಂದರೆ ಬರ್ನರ್ ಫ್ಲೇಮಲ್ಲಿ ತುಂಬ ಜೋರಾಗಿ ಬರ್ನ್ ಆಗುತ್ತೆ. ಕಾಪರ್ ಡಸ್ ನಾಟ್ ಬರ್ನ್, ಕಾಪರ್ ಬಂದು ಬರ್ನ್ ಆಗಲ್ಲ. ಬಟ್ ದಿ ಹಾಟ್ ಮೆಟಲ್ ಈಸ್ ಕೋಟೆಡ್ ವಿತ್ ಎ ಬ್ಲ್ಯಾಕ್ ಕಲರ್ಡ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್. ಆದರೆ ಇದನ್ನು ಬೆಂಕಿಯಲ್ಲಿ ಇಟ್ಟಾಗ ಏನಾಗುತ್ತೆ, ಒಂಥರ ಸೂಟ್ ಟೈಪಲ್ಲಿ ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಫಾರ್ಮ್ ಆಗುತ್ತೆ ಕಾಪರ್ ಸುತ್ತು, ಅದನ್ನು ಕಾಪರ್ ಆಕ್ಸೈಡ್ ಅಂತ ಕರಿತೀವಿ.
ಸಿಲ್ವರ್ ಆ್ಯಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಎಟ್ ಹೈ ಟೆಂಪ್ರೇಚರ್. ನೀವು ಸಿಲ್ವರ್ನ ಮತ್ತು ಗೋಲ್ಡ್ನ ಇವೆರಡು ಮೆಟಲ್ಸ್ ಅಲ್ವಾ, ಇದನ್ನು ನೀವು ಎಷ್ಟೇ ಹೀಟ್ ಮಾಡಿ ಕರ್ಗೋವರೆಗೂ ಹೀಟ್ ಮಾಡಿದ್ರೂ ಕೂಡ ಇದು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ, ಗೋಲ್ಡ್ ಫಾರ್ಮಲ್ಲೇ ಇರುತ್ತೆ. ಅದಕ್ಕೆ ಗೋಲ್ಡ್ಗೆ ಮತ್ತು ಸಿಲ್ವರ್ಗೆ ಅಷ್ಟು ಡಿಮ್ಯಾಂಡ್. ಅರ್ಥ ಆಯ್ತಾ? ನಾವು ಅದೇ ರೀತಿ ಏನಾದ್ರು ಗೋಲ್ಡ್ ಆರ್ನಮೆಂಟ್ಸ್ ಹಾಕೊಳ್ಳೋದ್ರ ಬದಲು ಕಾಪರ್ ಆರ್ನಮೆಂಟ್ಸ್ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಬ್ಲ್ಯಾಕ್ ಆಗುತ್ತೆ ಅದು.